ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಯಾವ ರೀತಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬಂದಿವೆ, ಜೊತೆಗೆ ಯಾವ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳ ಸಮಗ್ರ ವಿಶ್ಲೇಷಣೆಯನ್ನು, ಜೊತೆಗೆ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೇವೆ. ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸು ಸೆಕೆಂಡ್ ಫೇಸ್ ಮತ್ತು ಥರ್ಡ್ ಫೇಸಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಈ ಒಂದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಏನು ಸರ್, ಒಂದು ಹೊಸತನ ಏನು ಅಂತಂದಾಗ, ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಈ ಒಂದು 2024, 23 ಮತ್ತು 25 ಈ ಮೂರು ಪ್ರಶ್ನೆ ಪತ್ರಿಕೆಗಳ ಕ್ರೋಢೀಕರಣವನ್ನು, ನಿಮಗೆ ಇದರ ಸಂಪೂರ್ಣ ವಿಶ್ಲೇಷಣೆ ಮತ್ತು ಯಾವೆಲ್ಲ ಪ್ರಶ್ನೆಗಳು ಮರಳಿ ಈ ಒಂದು ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಸೊ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಕೊಡ್ತೀವಿ. ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದೊಂದು ಸಣ್ಣ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ನೋಟ್ಸ್ಗಳು ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹಾಕಿದ್ದೀನಿ. ಸೊ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಏನು ಒಂದು ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ, ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಅನುಗುಣವಾಗಿ ಈ ಒಂದು ವಿಡಿಯೋವನ್ನು ನಾವು ನೋಡ್ಕೊತಾ ಹೋಗೋಣ. ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ 2025ಗೆ ಫಿಕ್ಸ್ಡ್ ಆಗಿರುವಂಥದ್ದು. ಬೇರೆ ಯಾವುದೇ ಪುಸ್ತಕಗಳಾಗಲಿ ಅಥವಾ ಯಾವುದೇ ನೋಟ್ಸ್ಗಳನ್ನು ನೀವು ನೋಡುವಂಥ ಅವಶ್ಯಕತೆಯೇ ಬೇಡ. ಯಾಕಂತಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಫಿಕ್ಸ್ಡ್ ಆಗಿ ಇವೇ ಬರ್ತವೆ ಅನ್ನೋದಕ್ಕೆ ಉದಾಹರಣೆಯನ್ನು ನಾನು ಇಲ್ಲಿ ಕೊಡ್ಕೊತ ಹೋಗ್ತೀನಿ. ಸೊ ದಯವಿಟ್ಟು ಇವುಗಳನ್ನು ಗಮನಿಸಿದ್ರೆ ಸಾಕು ಅಂತ ಹೇಳ್ತೀನಿ. ಸೊ ಬನ್ನಿ, ರಾಜ್ಯಶಾಸ್ತ್ರ ವಿಷಯ ನಿಮಗೆಲ್ಲ ಆಲ್ರೆಡಿ ಮೊದಲನೇ ಪ್ರಶ್ನೆ ಪತ್ರಿಕೆ ಅನ್ನೋದಕ್ಕಿಂತ ಮೊದಲನೇ ಮುಖ್ಯ ಪರೀಕ್ಷೆ ನೀವೆಲ್ಲ ಬರೆದಿದ್ದೀರಿ. ಸೊ ಅಲ್ಲಿ ನಿಮಗೆ ಕೆಲವು ಗೊಂದಲಗಳಿದ್ವು. ಯಾವ ರೀತಿ ಪರೀಕ್ಷೆ ಬರ್ತದೆ, ಯಾವೆಲ್ಲ ನಾವು ಟೈಮ್ ಮೇಂಟೈನ್ ಮಾಡಬೇಕು, ಸಮಯವನ್ನು ಯಾವ ರೀತಿ ಬಳಕೆ ಮಾಡಬೇಕು, ಯಾವ ಪ್ರಶ್ನೆಗೆ ಎಷ್ಟು ಉತ್ತರವನ್ನು ಬಿಡಿಸಬೇಕು, ಎಲ್ಲವೂ ಗೊಂದಲಮಯ ಆಗಿದ್ದರೂ ಸಹ ಎರಡನೇ ಪರೀಕ್ಷೆಯಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ. ಸೊ ದಯವಿಟ್ಟು ಅವುಗಳನ್ನು ನೋಡಿಕೊಂಡು ಗಮನಿಸಿ ಅಂತ ಹೇಳ್ತೀನಿ. ಬನ್ನಿ ಪ್ರಶ್ನೆಗಳೇ ಹೋಗೋಣ. ನಾವು ಮೊದಲಿಗೆ 2023ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಯ್ಕೆ ಪ್ರಶ್ನೆಗಳು ಯಾವೆಲ್ಲ ಬಂದಿವೆ ಅಂತ ನೋಡ್ಕೊತ ಹೋಗಿ. ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಅಂತಂದರೆ ಅದು 1950ರಲ್ಲಿ ಜಾರಿಗೆ ಬರ್ತದೆ. ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟಿರಬೇಕು ಅಂತಂದರೆ ಅದು 18 ವರ್ಷ ಅಂತ ಹೇಳ್ತೀವಿ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ 80ಕ್ಕೆ 40 ಅಂಕಗಳು, 100ಕ್ಕೆ 50 ಅಂಕಗಳು ಸಿಗುವಂಥ ಸಾಧ್ಯತೆಗಳಿರ್ತವೆ. ಬಹಳ ಇನ್ನೂ ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿ 23, 24, 25 ಮನೆ ನಡೀತಲ್ಲ, ಆ ಪರೀಕ್ಷೆಗಳನ್ನು, ಆ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ರೀತಿ ಸರಿಯಾಗಿ ಕೂತ್ಕೊಂಡು ಬಿಡಿಸ್ರಿ. ಕ್ಲಿಯರ್, ಯಾವುದೇ ಕಾಫಿ ಬೇಡ, ಯಾರ ಸಹಾಯ ಬೇಡ, ನಾವು ಪರೀಕ್ಷೆ ಸರಳವಾಗಿ ಎದುರಿಸ್ಬೋದು. ಮುಂದೆ ಹೋಗೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಭಾಳ ಜನರಿಗೆ ಗೊತ್ತದೆ ಎಲ್ಲಿ ಅಂತಂದರೆ ಅದು ಮಸ್ಸೂರಿ ಅಂಥೇಳಿ. ಮಸ್ಸೂರಿ ಎಲ್ಲಿ ಬರ್ತದೆ ಎಂಬುದನ್ನು ನನ್ನ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. ವರ್ಣಾಶ್ರಮ ವ್ಯವಸ್ಥೆಯಲ್ಲಿದ್ದಂತಹ ವರ್ಗಗಳ ಸಂಖ್ಯೆ ಅಂತ ಕೇಳಿದರೆ 2023ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆ ವರ್ಗಗಳ ಸಂಖ್ಯೆ ಎಷ್ಟಿತ್ತು ಅಂತಂದಾಗ 4 ಇತ್ತು. ಎಷ್ಟಿತ್ತು ಅಂದರೆ 4. ವಿಶ್ವ ಪರಿಸರ ದಿನ ನಿಮಗೆಲ್ಲ ಗೊತ್ತಿದೆ. ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಜೂನ್ 5ಕ್ಕೆ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ಜೊತೆಗೆ ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯದಿಂದ ಸಮಾನ ಅವಕಾಶಗಳನ್ನು ನಿರಾಕರಿಸುವುದು, ಈ ಗಂಡು ಹೆಣ್ಣು ಇವರಿಬ್ಬರ ನಡುವೆ ಇರುವಂಥ ಒಂದು ತಾರತಮ್ಯವನ್ನು ನಿರಾಕರಿಸುವುದಕ್ಕೆ ನಾವು ಲಿಂಗಾಧಾರಿತ, ಯಾಕಂದರೆ ಗಂಡು ಒಂದು ಹೆಣ್ಣು ಲಿಂಗಕ್ಕೆ ಸಂಬಂಧಿಸಿದಂಥ ಆಗಿರೋದ್ರಿಂದ ಲಿಂಗಾಧಾರಿತ ಅಸಮಾನತೆಯನ್ನು ನಾವು ಅಲ್ಲಿ ಕಾಣ್ತೀವಿ. ಇನ್ನು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದವರಲ್ಲಿ ಭಾರತದಲ್ಲಿ ಯಾರು ಮೊದಲಿಗರು ಅಂತಂದರೆ ಅದು ಅಣ್ಣಾ ಹಜಾರೆ ಎನ್ನುವಂಥ ವ್ಯಕ್ತಿ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾನೆ. ಲೋಕಾಯುಕ್ತರನ್ನು ನೇಮಿಸುವವರು ಭಾಳ ಸಾರಿ ಕೇಳಿದ್ದಾರೆ ಪ್ರಶ್ನೆಗಳನ್ನು. ಯಾರು ಯಾರಿಗೆ ನೇಮಕ ಮಾಡಿದರು, ಯಾರು ಯಾರನ್ನ ನೇಮಿಸಿಕೊಂಡ್ರು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ. ರಾಜ್ಯಪಾಲರು ಇಲ್ಲಿ ನೇಮಕವನ್ನು ಲೋಕಾಯುಕ್ತರನ್ನು ಮಾಡ್ತಾರೆ. ಅಫ್ಘಾನಿಸ್ತಾನದ ಭಯೋತ್ಪಾದಕ ಸಂಘಟನೆ ಅಂತ ಕೇಳಿದ್ದಾರೆ. ಅಲ್ಲಿರುವುದು ಒಂದೇ ತಾಲಿಬಾನ್ ಎನ್ನುವಂಥ ಸಂಘಟನೆ. ಅಫ್ಘಾನಿಸ್ತಾನ ಒಂದು ಬೃಹತ್ ಸಂಘಟನೆ ಆಗಿದೆ. ಭಾರತದ ವಿದೇಶಾಂಗ ಶಿಲ್ಪಿ ನಿಮಗೆಲ್ಲ ಗೊತ್ತಿದೆ. ಭಾರತದ ವಿದೇಶಾಂಗ ಶಿಲ್ಪಿಯನ್ನು ಸಂವಿಧಾನ ಶಿಲ್ಪಿ ಎಲ್ಲ ನಾನು ಕೇಳ್ತಾ ಇರೋದು. ಭಾರತದ ವಿದೇಶಾಂಗ ಶಿಲ್ಪಿ ಅಂತಂದರೆ ಅದು ಜವಾಹರ್ಲಾಲ್ ನೆಹರೂರವರು. ಇನ್ನು ಕೆಳಗಿನ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೇಳ್ತಾರೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕ ನಿಮಗೆಲ್ಲ ಗೊತ್ತಿದೆ, ಹ್ಯೂಮ್ ಅನ್ನುವಂಥ ವ್ಯಕ್ತಿ
ಸ್ಥಾಪನೆ ಮಾಡ್ತಾರೆ, ಎಷ್ಟರಲ್ಲಿ ಎಂಬುದನ್ನು ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿ ವಯಸ್ಸು, ಅದು ಕೇಂದ್ರ ಆಗಿರ್ಬೋದು, ಅದು ರಾಜ್ಯ ಆಗಿರ್ಬೋದು, ಅವರಿಗೆ ನಿವೃತ್ತಿಯಾದಂಥ ಒಂದು ವಯಸ್ಸಿದೆ, ನಿವೃತ್ತಿಗೋಸ್ಕರ ಇಷ್ಟೇ ವಯಸ್ಸಿಗೆ ನಿವೃತ್ತಿ ಆಗಬೇಕು ಅಂಥೇಳಿ. ಸೊ ಆ ವಯಸ್ಸೆಷ್ಟು ಅಂತಂದಾಗ 65 ವರ್ಷಗಳು ಮತ್ತು ಅವರು ಆ ಹುದ್ದೆಗೆ ಸೇರಿದರಿಂದ 6 ವರ್ಷಗಳು ಅಂತ ಹೇಳ್ತೀವಿ ನಾವು. ಇನ್ನು ಕೋಮುವಾದಕ್ಕೆ ಪರಿಹಾರ ನೆನಪಿರಲಿ ನಿಮಗೆ, ಜಾತ್ಯತೀತತೆಯನ್ನು ತೆಗೆದು ಹೋಗಲಾಡಿಸಿದ್ರೆ, ಜಾತೀಯತೆಯನ್ನು ಹೋಗಲಾಡಿಸಿದ್ರೆ ಅಲ್ಲಿ ಕೋಮುವಾದಕ್ಕೆ ನಾವು ಕಡೆಗಾಣವನ್ನು ಹಾಕ್ಬೋದು. ಅನಕ್ಷರತೆಯನ್ನು ಒಂದು ಅಸ್ವತಂತ್ರ ಎನ್ನುವಂತ ಕರೆದವ್ರೆ ಅಮೃತ್ ಸೇನ್ ಎನ್ನುವಂಥ ವ್ಯಕ್ತಿಗಳು. ಇನ್ನು ಭಯೋತ್ಪಾದನೆ ಮೂಲ ಪದ ಟೆರರ್ ಎನ್ನುವುದರಿಂದ ಬಂದಿದೆ. ಭಯೋತ್ಪಾದನೆ ಎಂಬುದು ಒಂದು ಟೆರರ್ ಎಂಬ ಒಂದು ಪದದಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಹೊಂದಿಸಿ ಬರೆಯಲ್ಲಿ ನಿಮಗೆ 5 ಅಂಕಗಳ ಪ್ರಶ್ನೆ ಇರ್ತವೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಏನಂತ ಕರಿತೀವಿ ಇವರನ್ನ? ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಏಕತಾ ಮೂರ್ತಿ ಅಂತ ಕರಿತೀವಿ. ಮತದಾನದ ಗುರುತಿನ ಚೀಟಿ ಎಪಿಕ್, ಎಲೆಕ್ಟರ್ ಫೋಟೋ ಐಡೆಂಟಿ ಕಾರ್ಡ್ ಅಂತ ಹೇಳಿ ಅದನ್ನು ಶಾರ್ಟ್ ಆಗಿ ಎಪಿಕ್ ಅಂತ ಕರಿತೀವಿ. ನಾಗರಿಕ ಸೇವಾ ವರ್ಗಕ್ಕೆ ಉದಾಹರಣೆ ಅಂತಂದರೆ ನೆನಪಿರಲಿ ನಿಮಗೆ, ರಾಜಕೀಯ ತಾಟಸ್ಥತೆಯನ್ನು ನಾವು ಒಂದು ಏನಂತೀವಿ, ನಾಗರಿಕ ಸೇವೆ. ಯಾವುದೇ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಿಲ್ಲ ಆ ವ್ಯಕ್ತಿಗಳು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅಷ್ಟು ಸಾರಿ ಕೇಳಿದ ಸಂವಿಧಾನದ ಮೇಲೆ ಪ್ರಶ್ನೆ ಕೇಳ್ತಾರೆ, ಅವರ ಕೃತಿಯ ಕರ್ತು ಅವರು ರಚನೆ ಮಾಡಿದ್ರ ಮೇಲೆ ಕೇಳ್ತಾರೆ, ಅವರು ಕೃತಿಗಳ ಬಗ್ಗೆ ಕೇಳ್ತಾರೆ, ಅವರ ಬಿರುದುಗಳ ಬಗ್ಗೆ ಕೇಳ್ತಾರೆ. ಇಲ್ಲಿ ಮೂಕನಾಯಕ ಎಂಬ ಒಂದು ಕೃತಿಯ ಬಗ್ಗೆ ಅವರು ಅಲ್ಲಿಗೆ ಸಂಬಂಧಿಸಿದ ಒಂದು ಪ್ರಶ್ನೆನ ಕೇಳಿದ್ದಾರೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತಂದರೆ ಅದು ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ತೀವಿ. ಸಾಮಾನ್ಯ ಇಲ್ಲಿ ಯಾವುದೇ ರೀತಿಯಾದ ವಿಶೇಷ ಕಾರ್ಯಕ್ರಮಗಳು ನಡೆಯೋದಿಲ್ಲ, ಯಾಕಂತಂದರೆ ಒಂದೇ ನಿಲುವನ್ನು ಹೊಂದಿರುವಂಥ ಪಕ್ಷಗಳಲ್ಲಿ ಇರೋದಿಲ್ಲ. ಯಾಕಂದ್ರೆ ಸಮ್ಮಿಶ್ರ ಪಕ್ಷಗಳಿರೋದ್ರಿಂದ ಅಲ್ಲಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು ಅಂಥೇಳಿ ನಾವು ಉತ್ತರವನ್ನು ಹೇಳಬಲ್ಲೆ. ಇನ್ನು 1 ಅಂಕದ ಪ್ರಶ್ನೆಗಳು ಯಾವ ರೀತಿ 2023ರಲ್ಲಿ ಬಂದಿವೆ ಎಂಬುದನ್ನು ಸ್ವಲ್ಪ ನೋಡಿ. ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು, ಅವು ಯಾವುವು? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. 18 ವರ್ಷ ಮೀರಿದ ಗಂಡು ಆಗಲಿ ಹೆಣ್ಣು ಆಗಲಿ ಸಾರ್ವತ್ರಿಕ ಅಂತಂದರೆ ಎಲ್ಲರೂ ಒಮ್ಮೆಲೆ ಮತ ಚಲಾವಣೆ ಮಾಡುವಂಥ ಒಂದು ಪದ್ಧತಿಗೆ ಸಾರ್ವತ್ರಿಕ ಮತದಾನ ಪದ್ಧತಿ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ. ಅಖಿಲ ಭಾರತ ಸೇವೆಗೆ 2 ಉದಾಹರಣೆ. ಅಖಿಲ ಭಾರತ ಸೇವೆಗೆ IAS, IPS ಮತ್ತು IFS ಅಂತ ಹೇಳಿ ಈ ಒಂದು ಹುದ್ದೆಗಳಿಗೆ ಉದಾಹರಣೆಯನ್ನು ನಾವು ಹೇಳ್ಬೋದು. ಅಂಬೇಡ್ಕರ್ ಅವರ ಜನವಾಣಿಗಳು ಯಾವುವು ಅಂತ ಕೇಳಿದ್ದಾರೆ. ಅಂಬೇಡ್ಕರ್ ಅವರ ಜನವಾಣಿಗಳು ಯಾವ್ಯಾವ ಅಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಜಾತಿ ಆಧಾರಿತ ಅಸಮಾನತೆಗೆ 2 ಕಾರಣಗಳು ನೋಡ್ರಿ. ಜಾತಿ, ನಾನು ಆಗಲೇ ಹೇಳಿದೆ, ಜಾತ್ಯತೀತ ಎಂಬುದನ್ನು ಕೋಮುವಾದಕ್ಕೆ ನಾವು ತೊಡಕು ಉಂಟು ಮಾಡುವಂಥ ಸಮಸ್ಯೆಗಳು ಎದುರಾಗ್ತವೆ. ಸೊ ಹಾಗಾಗಿ ಜಾತ್ಯತೀತತೆಯನ್ನು ಹೋಗಲಾಡಿಸಿದಾಗ ನಾವು ಕೋಮುವಾದವನ್ನು ತಡೆಗಟ್ಟಬಹುದು. ಎಲ್ಲರಿಗೆ ಸಮಾನ ಅವಕಾಶವನ್ನು ನೀಡುವಂಥದ್ದು. ಅಸ್ಮಿತೆ ರಾಜಕಾರಣ ಅರ್ಥವನ್ನು ಬರೆಯಿರಿ, ಬಹಳ ಸರಿ ಪ್ರಶ್ನೆ ಕೇಳಿದ್ದಾನೆ ಇಲ್ಲಿ. ಇನ್ನು ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಇರುವ 2 ಅಡಚಣೆಗಳು ಯಾವುವು? ಉದಾಹರಣೀಕರಣ ಎಂದರೇನು, ಕೆಲವೊಂದು ಸರಿ ಖಾಸಗೀಕರಣ ಎಂದರೇನು ಅಂತ ಕೇಳ್ತಾನೆ ಪ್ರಶ್ನೆಗಳು, ಕೆಲವೊಂದು ಸರಿ ಉದಾಹರಣೀಕರಣ ಅಂತ ಕೇಳ್ತಾನೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧವನ್ನು ವ್ಯಾಖ್ಯಾನಿಸಿ, ಬಹಳ ಸರಿ ಕೇಳಿದ್ದಾನೆ. ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಭಾರತ ವಿದೇಶಾಂಗ ನೀತಿಯ 2 ಮೂಲಗಳ ತತ್ವಗಳನ್ನು ಬರೆಯಿರಿ. ಹೌದಾ? ತಾಸ್ಕೆಂಟ್ ಒಪ್ಪಂದ ಸಹಿ ಹಾಕಿದವರು ಯಾರ್ಯಾರು? ಸೊ ಈ ರೀತಿಯಾದಂಥ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಬಹಳ ಸರಿ ಕೇಳಿರುವುದುಂಟು. 1947ರ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ 2 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಪ್ರಥಮ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪ್ರಥಮ ಒಂದು ಸಾರ್ವತ್ರಿಕ ಚುನಾವಣೆ ನಡೀತು, ಆ ಚುನಾವಣೆ ಬಗ್ಗೆ ಟಿಪ್ಪಣಿಯನ್ನು ನೀವು ಬರೀಬೇಕು. ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ರೈತ ಚಳುವಳಿಯ ಪ್ರಮುಖ ಕಾರಣಗಳನ್ನು ಬರೆಯಿರಿ. ಜೊತೆಗೆ ಮಹಿಳಾ ಚಳುವಳಿಯ ಕಾರಣಗಳನ್ನು ಬರೆಯಿರಿ. ಅನಕ್ಷತೆಯ ಕಾರಣವನ್ನು ವಿವರಿಸಿ. ಖಾಸಗೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ಬರೆಯಿರಿ, ಅದರ ಕುರಿತಾದಂಥ ಪರಿಕಲ್ಪನೆಗಳನ್ನು ಬರೆಯಿರಿ. ಭಾರತದ ವಿದೇಶಾಂಗ ನೀತಿಯ 5 ಮೂಲ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನೋಡಿ. ಇನ್ನು 5 ಅಂಕದ ಪ್ರಶ್ನೆಗಳಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತ, ಭಾರತದ ಪಕ್ಷ ಪದ್ಧತಿಯನ್ನು ಮತ್ತು ಅದರ ಸ್ವರೂಪವನ್ನು ವಿವರಿಸಿ. ಭಾಳ ಸಾರಿ ಕೇಳಿದ್ದಾನೆ ಈ ಪ್ರಶ್ನೆ ಪತ್ರಿಕೆ ಪ್ರಶ್ನೆಯನ್ನು. ರಾಷ್ಟ್ರ ನಿರ್ಮಾಣದ ಅರ್ಥವೇನು, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಜೊತೆಗೆ ಜಾಗತೀಕರಣ ಅಥವಾ ಉದಾರೀಕರಣ, ಖಾಸಗೀಕರಣ ಮೇಲೆ ಒಂದು ಪ್ರಶ್ನೆ ನಿಮಗೆ ಈ ಒಂದು 5 ಅಂಕದ ಪ್ರಶ್ನೆಯಲ್ಲಿರ್ತದೆ. ವಿಶ್ವಸಂಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ, ಭಾಳ ಸಾರಿ ಕೇಳಿರುವಂಥ ಒಂದು ಪ್ರಶ್ನೆ. ಇನ್ನು ಜಿಲ್ಲಾಧಿಕಾರಿಗೆ 5 ಕಾರ್ಯಗಳನ್ನು 10 ಅಂಕಕ್ಕಾದರೂ ಕೇಳ್ಬೋದು, 5 ಅಂಕಕ್ಕಾದರೂ ಕೇಳ್ಬೋದು. ಇನ್ನು ನಿಮ್ಮ ಕಾಲೇಜಿನ ಆಚರಿಸಿದ ಸ್ವತಂತ್ರ ದಿನದ ಕುರಿತು ಒಂದು ಟಿಪ್ಪಣಿ ಬರಿ,
ಒಂದು ಅಪ್ಲೈಡ್ ಕ್ವಶನ್ಗಳನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಇರ್ತದೆ. ಶ್ರೀಲಂಕಾದ ಜನಾಂಗೀಯ ಸಮಸ್ಯೆ ಈ ವರ್ಷನೂ ಕೇಳಿದ ನೋಡಿ. ಭಾರತ ಮತ್ತು ಶ್ರೀಲಂಕಾ ನಡುವೆ ಸಂಬಂಧ ಹೇಗೆ ಅಂತೇಳಿ ಪ್ರಶ್ನೆ ಆ ರೀತಿ ತಿರುಗುಮುರುಗನ ಕೇಳಿದ್ದಾರೆ. ಭಾರತ ಯಾವ್ದಾದ್ರು ಒಬ್ಬ ಪ್ರಧಾನಮಂತ್ರಿಯ ಜೀವನ ಮತ್ತು ಸಾಧನೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಈ ಒಂದು 2023ರ ಒಂದು ಪ್ರಶ್ನೆ ಪತ್ರಿಕೆ. ನಿಮಗೆ ಅನಿಸ್ಬೋದು ಏನು ಇಲ್ಲ ಅಂಥೇಳಿ. ಸೊ ನಾನು ಖಂಡಿತವಾಗಿ ಹೇಳ್ತೀನಿ, ಇಲ್ಲಿ 15ರಿಂದ 20 ಮಾರ್ಕ್ಸ್ಗಳು ಕವರ್ ಆಗುವಂಥ ಸಾಧ್ಯತೆಗಳಿರ್ತವೆ. ಸ್ವಲ್ಪ ಇವನನ್ನು ಗಮನಿಸಿ ನೀವು. ಇನ್ನು ನಾನು 2020 ಪ್ರಶ್ನೆ ಪತ್ರಿಕೆ ಕಡೆ ಹೋಗ್ತೀನಿ. ಇಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಶಾರ್ಟಾಗಿ ಸ್ವೀಟಾಗಿ ಹೇಳ್ಕೊತ ಹೋಗ್ತೀನಿ. ಅವುಗಳನ್ನು ನೋಡಿ. ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು ಅಂತ ಹೇಳ್ತೀವಿ. ಇವರು ಈ ವ್ಯಕ್ತಿ ಬಗ್ಗೆ ಭಾಳ ಸಾರಿ ಕೇಳಿದ್ದಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅಕಾಡೆಮಿ ಇರುವ ಸ್ಥಳ 2013ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಕೇಳಿದರು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪಟೇಲ್ ಅವ್ರ ಬಗ್ಗೆ ಕೇಳಿದ್ದಾರೆ. ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ನಮ್ಮ ಭಾರತ. ಇನ್ನು ರಾಷ್ಟ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹ ಹೆಚ್ಚಿನ ಹಣ ಸೌಲಭ್ಯ ಮತ್ತು ಗೌರವಗಳಿಗೆ ವಿದೇಶ ಹೊಲಸು ಹೋಗುವುದು. ನಾವು ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ವಿಡಿಯೋಗಳಿದ್ದಾವೆ. ಸೊ ವಿಡಿಯೋಗಳನ್ನು ಹೋಗಿ ನೋಡಿ. ಯಾಕಂದರೆ ಪ್ಲೇಲಿಸ್ಟ್ನಲ್ಲಿ ರಾಜ್ಯಶಾಸ್ತ್ರ ಇದೆ, ಎಕನಾಮಿಕ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಎಲ್ಲವೂ ಇದಾವೆ. ಅಲ್ಲಿ ಯಾರು ಇಲ್ಲ, ದಯವಿಟ್ಟು ಹೋಗಿ ನೋಡಿ. ಇನ್ನು ವೆಸ್ಟ್ಫಾಲಿಯಾ ಒಪ್ಪಂದ ಎಷ್ಟು ಸಾರಿ ಕೇಳಿಲ್ಲ, 1648ರಲ್ಲಿ ಆಗ್ತದೆ. ಇನ್ನು ಚುನಾವಣೆ ಬಗ್ಗೆ ಕೇಳುತ್ತಾರೆ ಪ್ರಶ್ನೆ ನಿಮಗೆ ಕಂಪಲ್ಸರಿ. ಎಲಿಗೇರ್ ಎಂಬ ಪದದಿಂದ ಬಂದಿರುವಂಥದ್ದು. ಕೇಂದ್ರ ಸೇವೆಗೆ 2023ರಲ್ಲಿ ಲೋಕಸೇವೆಗೆ ಕೇಳಿದ್ದಾರೆ, ಇಲ್ಲಿ ಕೇಂದ್ರ ಸೇವೆಗೆ. ಶೋಷಿತ ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಮೊದಲ ಮಹಿಳೆ ಯಾರು ಅಂತಂದರೆ ಅದೇ ಸಾವಿತ್ರಿಬಾಯಿ ಫೂಲೆ ಅಂತ ಹೇಳ್ತೀವಿ. ಇವರ ಪತಿ ಹೆಸರು ಕಮೆಂಟ್ ಮೂಲಕ ನನಗೆ ತಿಳಿಸಿ ನೀವು. ಅನಕ್ಷತೆಯನ್ನು ಒಂದು ಅಸ್ವತಂತ್ರ ಅಂತ ಹೇಳಿದವರು ಆಲ್ರೆಡಿ 2023ರಲ್ಲಿ ಬಂದು ಹೋಗಿದೆ, 2024 ಬಂದು ಹೋಗಿದೆ, 2025 ಬಂದಿದೆ. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5. ಅವು ಯಾವುವು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನು ಹೊಂದಿಸುವರಿ ಕಡೆ ಹೋದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. 2023ರಲ್ಲಿ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದರು. ಇಲ್ಲಿ 1885 ಇಲ್ಲಿ ಸ್ಥಾಪನೆ ಮಾಡುವ ವರ್ಷ ಕೊಟ್ಟಿದ್ದಾರೆ, ಅಲ್ಲಿ ವ್ಯಕ್ತಿ ಬಗ್ಗೆ ಕೊಟ್ಟಿದ್ದಾರೆ. ಆ ವಿಷಯವನ್ನು ಇಟ್ಟುಕೊಂಡು ನಿಮ್ಮ ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ಕ್ಲಿಯರಾಗಿ ಗೊತ್ತಾಯ್ತು ಈಗ ಯಾವ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂಥೇಳಿ. ಸಚಿವಾಲಯ ಅಂತಂದರೆ ಮುಖ್ಯ ಕಾರ್ಯದರ್ಶಿ ಒಂದು ಕಚೇರಿ ಅಂತ ಕರಿತೀವಿ. ಮೂಕನಾಯಕ ಮತ್ತೆ ಅಂಬೇಡ್ಕರ್ ಬಗ್ಗೆ 2024ರಲ್ಲಿ ಕೇಳಿದ್ದಾರೆ. ಸ್ವೀಡನ್ನ ಭ್ರಷ್ಟಾಚಾರ ವಿರುದ್ಧ ಸಂಸ್ಥೆ ಒಂಬುಡ್ಸ್ಮನ್ ಅಂಥೇಳಿ ಈ ಪ್ರಶ್ನೆ ಭಾಳ ಸಾರಿ ಕೇಳಿದ್ರು, ಈ ಸರಿ ಕೇಳಿದ್ದಾರೆ. ಬಂಗಬಂಧು ನಾನು ಭಾಳ ಸಾರಿ ಮಿಡ್ ಟರ್ಮ್ನಲ್ಲಿ ಹೇಳಿದ್ದೀನಿ, ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಹೇಳಿದ್ದೀನಿ. ಎಲ್ಲಲ್ಲಿ ಏನಪ್ಪ ಅಂತಂದರೆ ಈ ಪ್ರಶ್ನೆ ಭಾಳ ಸಾರಿ ಬಂದಿರುವುದುಂಟು. ಇನ್ನು 1 ಅಂಕ ಪ್ರಶ್ನೆಗಳಲ್ಲಿ ಲೋಕಾಯುಕ್ತರನ್ನು ಯಾರು, ಅದೇ ಹೇಳಿದೆ ನಾನು, ಯಾರು ಯಾರಿಗೆ ಯಾವಾಗ ನೇಮಕ ಮಾಡ್ತಾರೆ, ಅವರ ವರ್ಷ, ಈ ರೀತಿ ಒಂದು ಪ್ರಶ್ನೆ ಫಿಕ್ಸ್ಡ್ ಆಗಿರ್ತದೆ. ಇನ್ನು ಅಸ್ಮಿತೆಯ ರಾಜಕಾರಣವನ್ನು ಎಂದರೇನು ಅಂತ 2023ರಲ್ಲಿ ಕೇಳಿದರು. ಅದನ್ನು ಯಾರು ಪರಿಚಯಿಸಿದ್ರು ಅಂತ ಈ ರೀತಿ ಕೇಳಿದ್ದಾರೆ. LA ಕಾಫನೇನು ಅಂತ ಕೇಳ್ತೀವಿ. ಇನ್ನು WTO ಅನ್ನು ವಿಸ್ತರಿಸಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಈ ಒಂದು ವಿಶ್ವಸಂಸ್ಥೆ ಮೇಲೆ ಒಂದು ಪ್ರಶ್ನೆ ಕಡ್ಡಾಯ. ಲೆಸಸ್ಫೇರ್ ಅರ್ಥವೇನು, ಮುಕ್ತವೇ, ಈ ಪ್ರಶ್ನೆಗಳು ಬಹಳ ಸರಿ ರಿಪೀಟ್ ಆಗಿರುವಂಥದ್ದು. ಇನ್ನು ವಿದೇಶಾಂಗ ಶಿಲ್ಪಿ ಅಲ್ಲಿನೂ ಬಂದೋಗಿದೆ, ಇಲ್ಲಿನೂ ಬಂದಿದೆ, ಇದು ಬರ್ತದೆ, ನಾನು ಹೇಳ್ತೀನಿ. ಇನ್ನು 2 ಅಂಕದ ಪ್ರಶ್ನೆ 4ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಪ್ರಥಮ ಲೋಕಸಭೆಯ ಕುರಿತು ಟಿಪ್ಪಣಿ ಬರೀ, ಇಲ್ಲಿನೂ ಕೇಳಿದ್ದಾರೆ, ಅಲ್ಲಿನೂ ಕೇಳಿದ್ದಾರೆ. ನೋಡ್ರಿ ಎಷ್ಟು ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಇದೆ, ಏನೂ ಸಹ ಇಲ್ಲಿ ಡಿಫ್ರೆನ್ಸ್ ನಮ್ಗೆ ಕಾಣೋದಿಲ್ಲ. ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಣೆ ಮಾಡಿದ್ರು, ಪಂಜಾಬ್ ಹರಿಯಾಣ 2 ರಾಜ್ಯಗಳಾಗಿ ಮಾಡಿದ್ರು, ಯಾವುದಾದ್ರು 2 ಕೇಂದ್ರಾಡಳಿತ ಪ್ರದೇಶಗಳು ಆಗಿರುವಂಥ ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ದಾರೆ. ಪ್ರತ್ಯಕ್ಷ ಚುನಾವಣೆ ಉದಾಹರಣೆ ಕೊಡಿ ನಮ್ಮ ಭಾರತ. ನಾಗರಿಕ ಸೇವೆಯಲ್ಲಿ ರಾಜಕೀಯ ತಟಸ್ಥತೆ ಎಂದರೇನು, ರಾಜಕೀಯವಾಗಿ ತಟಸ್ಥತೆಯನ್ನು ಯಾವ ರೀತಿ ನಿಂದಿರುವುದು. ಇನ್ನು ಅಂತಾರಾಷ್ಟ್ರೀಯ ಸಂಬಂಧ ಅಲ್ಲಿನೂ ಕೇಳಿದರೆ, ಈ ವರ್ಷ ಇಲ್ಲಿನೂ ಕೇಳಿದ್ದಾರೆ. ಭದ್ರತಾ ಮಂಡಳಿ ವಿಶ್ವಸಂಸ್ಥೆ ಮೇಲೆ ಕೇಳಿರುವಂಥ ಒಂದು ಪ್ರಶ್ನೆ, ಅದರ ಒಂದು ಅಂಗಸಂಸ್ಥೆ ಭದ್ರತಾ ಮಂಡಳಿ ಯಾವುದಾದ್ರೂ 2 ಕಾಯಂ ಸದಸ್ಯರುಗಳ ಹೆಸರು, ಅಮೆರಿಕ ಮತ್ತು ರಷ್ಯಾ ಅಂತ ಹೇಳ್ತೀವಿ. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ, ಅಲ್ಲಿ ತಾಸ್ಕೆಂಟ್ ಒಪ್ಪಂದ ಕೇಳಿದ್ರು, ಇಲ್ಲಿ ಸಿಮ್ಲಾ ಒಪ್ಪಂದ. ಇಂದಿರಾ ಗಾಂಧಿ, ಬೆನರ್ಜಿ ಭುಟ್ಟೋ ಯಾವುದಾದ್ರೂ 2 ಮಿಲಿಟರಿ ಬಣಗಳನ್ನು ಕೇಳ್ತಾರೆ, ನ್ಯಾಟೋ, ಸೀಟೋ ಅಂತ ಹೇಳಿ. ಇನ್ನು 5 ಅಂಕದ ಪ್ರಶ್ನೆಗಳು ಯಾವ ರೀತಿ, ಪ್ರಶ್ನೆ ಪ್ಯಾಟರ್ನ್ ಚೇಂಜ್ ಆಗಿರ್ಬೋದು. 2023 100 ಅಂಕಕ್ಕೆ, 24 80 ಅಂಕ, 25 80 ಅಂಕಕ್ಕೆ. ಆದರೆ ಕೇಳುವಂಥ ಪ್ರಶ್ನೆಗಳು ಯಾವುದೇ ರೀತಿ ಚೇಂಜ್ ಇಲ್ಲ ಇಲ್ಲಿ. ಸೊ ನಿಮ್ಗೆ ಅದು ತಲೆಗಿರ್ಬೇಕು. ಭಾಳ ಜನಗಳು ನನ್ನ ವಿಡಿಯೋಗಳು ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಪಾಸಿಂಗ್ ಅಂಕಗಳನ್ನು ಅಟ್ಲೀಸ್ಟ್ ಆದರೂ ಕೊಟ್ಟಿದ್ದೀನಿ ನಾನು. ಆ ವಿಡಿಯೋಗಳು ಸುಮ್ಮನೆ ನೋಡ್ರಿ, ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ ಇಲ್ಲಿ. ಅದರಿಂದ ನಮ್ಗೆ ದುಡ್ಡು ಬರ್ತದೆ, ಏನೋ ಬರ್ತದೆ ಅಂತ ಕೆಲವು ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿಗಳ ತಲೆಯಲ್ಲಿರ್ತದೆ. ನನಗೆ ಯಾವ ದುಡ್ಡು ಬೇಡ, ವಿದ್ಯಾರ್ಥಿಗಳಿಗೆ ಏನೋ ಒಂದು ನನ್ನ ಕೈಲಾದ ಮಟ್ಟಿಗೆ ಫ್ರೀಯಾಗಿ ಒದಗಿಸುವಂಥ ಕೆಲಸ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾನು ಮಾಡ್ತಾಯಿದ್ದೀನಿ. ಸೊ ಎಷ್ಟರ ಮಟ್ಟಿಗೆ ಅದನ್ನು ಸಫಲ ಆಗಿದೆ ಅನ್ನೋದನ್ನು ನಿಮ್ಮ ಮುಖಾಂತರ ಕೇಳುವಂಥ ಆಸೆ ನನಗೆ. ನೀವೆಲ್ಲರೂ ನಮಗೆ ಭಾಳ ಒಳ್ಳೆ ನನ್ನನ್ನು ನಾನು ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಆ ಅವಕಾಶವನ್ನು ಸರಿಯಾಗಿ ಬಳಸ್ಕೋತೀನಿ ಅಂತ ಹೇಳ್ತಾ ಮುಂದಿನ 5 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಥಮ ಸಾಮಾನ್ಯ ಚುನಾವಣೆ ಬಗ್ಗೆ ಹೇಳಿದರೆ, ಪ್ರಥಮ ಚುನಾವಣೆ ಅಂದರೆ ಸಾಮಾನ್ಯ ಚುನಾವಣೆ ಅಂದ್ರೆ ಅದರ ಬಗ್ಗೆ ಟಿಪ್ಪಣಿ ಬರೆಯುತ್ತೆ.
2 ಅಂಕಕ್ಕೆ ಕೇಳ್ತಾರೆ, 5 ಅಂಕಕ್ಕೆ ಕೇಳ್ತಾರೆ. ನಾಗರಿಕ ಸೇವಾ ವರ್ಗಗಳು, ಅದರ ಲಕ್ಷಣಗಳನ್ನು ಬರೆಯಿರಿ. ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳು ಏನಿದ್ವು ಅವುಗಳನ್ನು ಬರೆಯಿರಿ. ಜೊತೆಗೆ ರೈತರ ಚಳುವಳಿಯ ರಾಜಕೀಯ ಪರಿಣಾಮಗಳು ಅಲ್ಲಿನೂ ಬಂದೋಗಿದೆ, 2023ರಲ್ಲಿ ಇಲ್ಲಿ ಬಂದಿದೆ. ಇನ್ನು ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಯಿತು. ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಟಾಪಿಕ್ಗಳನ್ನು ಇಟ್ಕೊಂಡು ಸಣ್ಣ ಶಾರ್ಟ್ ನೋಟ್ ಮಾಡ್ಕೋರಿ, ಭಾಳ ಈಸಿ ಆಗ್ತದೆ. ಪ್ರಜಾಪ್ರಭುತ್ವ ಹೇಗೆ ಮಾರಕವಾಯಿತು, ಭ್ರಷ್ಟಾಚಾರವನ್ನು ಇವನ ಜೊತೆ ಹೇಗೆ ತಡೆಗಟ್ಟಲು ಎಂಬುದನ್ನು ಚರ್ಚಿಸಿ. ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ರು. ಯಾವ ರೀತಿ ಹೋರಾಡಿದ್ರು, ಯಾವಕ್ಕೆ ಕಾರಣಗಳು ಬಂದರು, ಯಾವ ರೀತಿ ಚಳುವಳಿಯನ್ನು ಏರ್ಪಡಿಸ್ಕೊಂಡ್ರು, ಅದಕ್ಕೆ ಯುವಜನತೆ ಯಾವ ರೀತಿ ಸಾಥ್ ಕೊಟ್ಟರು ಎಂಬುದರ ಬಗ್ಗೆ ನೀವು ಸ್ವಲ್ಪ ನಿಮ್ಮದೇ ಅಂತ ಪಾಯಿಂಟ್ಗಳನ್ನು ಬರೀರಿ. ಸಮ್ಮಿಶ್ರ ವ್ಯವಸ್ಥೆಯ ಒಂದು ಪಕ್ಷದ ಪದ್ಧತಿಯ ದೋಷಗಳು ಯಾವ್ಯಾವು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ವಿದೇಶಾಂಗದ ಮೇಲೆ ಭಾಳ ಸಾರಿ ಪ್ರಶ್ನೆಗಳು ಕೇಳಿದ್ದಾರೆ. ಭಾರತೀಯ ವಿದೇಶಾಂಗ ನೀತಿಯ ಮೂಲ ತತ್ವಗಳ 5 ಕೇಳಿದರು 2023ಕ್ಕೆ, ಇಲ್ಲಿ ಮೂಲ ತತ್ವಗಳು ಅಂತ ಒಟ್ಟು ಕೇಳಿದ್ದಾರೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವಿನ ಕಾಶ್ಮೀರ ಸಮಸ್ಯೆಗಳಲ್ಲಿ ಉದ್ಭವಿಸುವ ಸಮಸ್ಯೆಗಳು ಯಾವ ಕುರಿತನ್ನು ನೀವು ಬರೀರಿ ಅಂತ ಕೇಳಿದ್ದಾರೆ. ಒಂದು ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮ್ಯಾನ್ಮಾರ್ ಆಗಿರ್ಬೋದು, ಭೂತಾನ್, ಈ ಎಲ್ಲ ರಾಷ್ಟ್ರಗಳ ಮೇಲೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ 5 ಅಂಕಕ್ಕೆ ಇರ್ತದೆ. ಇನ್ನು 10 ಅಂಕದಲ್ಲಿ 3 ಪ್ರಶ್ನೆಗಳನ್ನು ಕೊಡ್ತಾರೆ. ಭಾರತದ ಪಕ್ಷ ಪದ್ಧತಿ ಯಾಕೆ ಕೇಳ್ತಾರೆ ಅಂತಂದರೆ, ಪ್ರಚಲಿತವಾಗಿ ಭಾರತ ಬಹುಪಕ್ಷ ಪದ್ಧತಿ ಹೊಂದಿರುವಂಥ ಒಂದು ರಾಷ್ಟ್ರವಾಗಿದೆ. ಸೊ ಹಾಗಾಗಿ ಆ ಪ್ರಶ್ನೆ ಪ್ರತಿ ಸಲ ಕೇಳ್ತಾನೆ. ಇನ್ನು ಲಿಂಗ, ಯಾಕಂತಂದರೆ ಇನ್ನೂ ಇದೆ, ಲಿಂಗ ಆಧಾರಿತ ಸಮಾನತೆ ಇದೆ, ಮಹಿಳೆಯರ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಕೆಲವು ಸಮಸ್ಯೆಗಳನ್ನು ಸಮಾಜದಲ್ಲಿ ನೋಡ್ತೀವಿ. ಮಂಡಳಿ ಪ್ರಶ್ನೆ ಪತ್ರಿಕೆಯನ್ನು ಮಗುವಿಗೆ ಕೇವಲ ಪಠ್ಯಪುಸ್ತಕ ಆಧಾರವಾಗಿ ಪಠ್ಯಪುಸ್ತಕ ಇಷ್ಟೇ ಇದೆ ಅಂತ ತೋರಿಸ್ಕೊಡಲ್ಲ. ಪ್ರಚಲಿತವಾಗಿ ಏನು ನಡೀತಾ ಇದೆ ಅದನ್ನು ತನ್ನ ಮೋಟಿವೇಟ್ ಆಗಿಟ್ಟುಕೊಂಡು ಮಕ್ಕಳಿಗೆ ಅದರಿಂದ ಏನಾದರೂ ಹೊಸತನವನ್ನು ಕಲಿಕೆ ಪ್ರಶ್ನೆಗಳನ್ನು ಇಡ್ತದೆ. ಜಾಗತೀಕರಣ ಹೇಳಿದೆ ನಾನು, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಮೇಲೆ 10 ಅಂಕದ ಒಂದು ಪ್ರಶ್ನೆ ಇರ್ತದೆ. ಕಡ್ಡಾಯ ನೋಡಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಕುರಿತು ಬರೆಯಿರಿ ಅಂತ ಹೇಳ್ತಾರೆ. ಸೊ ಇಷ್ಟು ಈ ಒಂದು 2024ರ ಒಂದು ಪ್ರಶ್ನೆ ಪತ್ರಿಕೆ ಆಯಿತು. ಸೊ ಇನ್ನು 2025 ಈ ಒಂದು ಮೊನ್ನೆ ನಡೀತಲ್ಲ 2025 ಏನು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವೆಲ್ಲ ಆಲ್ರೆಡಿ ನೋಡಿದ್ದೀರಿ. ಆದರೂ ಸಹ ನಾನು ಇಲ್ಲಿ ಕಂಪ್ಲೀಟ್ ಕೀ ಆನ್ಸರ್ಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ಬೋದು. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಒಂದು ಅಭಿವ್ಯಕ್ತ ವಿಶ್ಲೇಷಣೆ, ಅದರ ಒಂದು ಸಂಪೂರ್ಣ ವಿವರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ವಿಡಿಯೋ ಲಾಂಗ್ ಆದರೂ ಸಹ ಪರವಾಗಿಲ್ಲ. ವಿದ್ಯಾರ್ಥಿಗಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ನೀವು ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸ್ತಾ ಹೋಗಿ. ಚುನಾವಣೆಯ ಮೂಲ ಪದ ನೋಡ್ರಿ, 4 ಆಯ್ಕೆಗಳು ಆಲ್ರೆಡಿ ಮುಂದೆ ಕೊಟ್ಟಿರ್ತಾರೆ, ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸರಿಯಾದ ಉತ್ತರ ಎಲ್ಲಿಗೆ 2024 ಬಿಟ್ಟ ಸ್ಥಳದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದು. ಇನ್ನು ಮುಂದಕ್ಕೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಅಖಿಲ ಭಾರತ ಸೇವೆಗೆ ಸರಿಯಾದ ಉತ್ತರವನ್ನು ಬರೆಯಿರಿ. ಕೇಂದ್ರ ಸೇವೆಗೆ ಉದಾಹರಣೆ ಕೊಡಿ ಅಂತ 2024ರಲ್ಲಿ ಕೇಳಿದ್ರು. ಉದಾಹರಣೆ IFS ಎನ್ನುವಂಥ ಉತ್ತರ ಅದಕ್ಕಾಗ್ತದೆ. ಸೊ ಇಲ್ಲಿ ನಾವು ಆಯ್ಕೆಗಳನ್ನು ನೋಡ್ತಾ ಹೋದಾಗ 1, 2, 3 ಮತ್ತು 4 ನೋಡಿದಾಗ ಸರಿಯಾದ ಉತ್ತರಗಳು ಯಾವುದಾಗ್ತದೆ ಅಂತಂದರೆ ಸಿ ಆಗ್ತದೆ. ಈ 1, 2, 3 ಆಗ್ತದೆ. ಯಾವುದು ಅಂತಂದರೆ ಭಾರತೀಯ ಪೊಲೀಸ್ ಸೇವೆ ಆಗ್ತದೆ, ಭಾರತೀಯ ಆಡಳಿತ ಸೇವೆ ಆಗ್ತದೆ, ಭಾರತೀಯ ಅರಣ್ಯ ಸೇವೆ ಆಗ್ತದೆ, IAS, IPS, IFS ಅಂತ. ಇದು ಸರಿಯಾದ ಉತ್ತರ. ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಮೇಲ್ಜಾತಿ ಕೀಳ್ಜಾತಿ ಎಂಬ ಭಾವನೆಯನ್ನು ವ್ಯಕ್ತಪಡಿಸದೆ ಸಮಾನರು ಎಂಬ ಭಾವನೆಯನ್ನು ಮಾಡ್ತೀವಲ್ಲ, ಅದಕ್ಕೆ ಜಾತಿ ಆಧಾರಿತ ಅಸಮಾನತೆ ಅಂತ ಕರಿತೀವಿ. ಆಸಿಯಾನ್ ಆಗಸ್ಟ್ ಸಂಘಟನೆ ಯಾವಾಗ ಆಯಿತು ಅಂತ ಕೇಳಿದ್ದಾರೆ. ಸ್ಕ್ರೀನ್ ಮೇಲೆ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ಉತ್ತರವನ್ನು ಗಮನಿಸ್ತಾ ಹೋಗಿ. ನೀವು ಈ ಚಿತ್ರವನ್ನು ಗಮನಿಸ್ಬೋದು. ಕೆಳಗಿನ ಚಿತ್ರವನ್ನು ಗಮನಿಸಿ ಉತ್ತರಿಸಿ. 2023, 24, 25ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಚಿತ್ರವನ್ನು ಕೊಟ್ಟು ಈ ಚಿತ್ರಕ್ಕೆ ಸಂಬಂಧಿಸಿದಂಥ ಉತ್ತರವನ್ನು ಬರೀರಿ ಅಂತೇಳಿ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ನೋಡಿರಿ, ನೀವೆಲ್ಲ ಗೊತ್ತಿದೆ 2024ರಲ್ಲಿ 1 ಅಂಕಕ್ಕೆ ಕೇಳಿದ್ದಾರೆ. 2023ರಲ್ಲಿ ಬಹು ಆಯ್ಕೆಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಅವರೇ ಬೇರೆ ಯಾರಲ್ಲ, ವಿದೇಶಾಂಗದ ನೀತಿಯ ಶಿಲ್ಪಿ ಜವಾಹರ್ಲಾಲ್ ನೆಹರು ಅವ್ರದ್ದು ಈ ಒಂದು ಚಿತ್ರ. ಆವರಣದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬರಿಬೇಕು ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದೀವಿ. ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷ ಅಂದರೆ ಅದು DMK. ಕರ್ನಾಟಕದ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತಂದರೆ ಅದು ಬೆಂಗಳೂರಿನಲ್ಲಿದೆ. ಇನ್ನು ಡ್ಯಾಶ್ ಅವರ ಪ್ರಕಾರ ಅನಕ್ಷರತೆ ಒಂದು ಅಸ್ವತಂತ್ರವಾಗಿದೆ. 2023, 24 ಆಲ್ರೆಡಿ ನಾನು ಹೇಳಿದೆ ನಿಮಗೆ. ಅಲ್ಲಿ ಈ ಒಂದು ಅಮೃತ್ ಸೇನ್ ಅನ್ನುವಂಥ ವ್ಯಕ್ತಿ ಈ ಮಾತನ್ನು ಹೇಳ್ತಾರೆ. ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯ ಅಧಿಕಾರ ನೀಡಿದೆ. ಯಾವುದು ಅಂತಂದರೆ ವಿಧಿ 360. 3 ವಿಧಿಗಳಿದೆ, 352, 356 ಮತ್ತು 360 ಅಂತೇಳಿ. ಈ 3 ವಿಧಿಗಳು ಏನು ಮಾಡ್ತವೆ ಅಂತಂದರೆ ತುರ್ತು ಪರಿಸ್ಥಿತಿಗಳನ್ನು ಹೇಳ್ತವೆ. ಇನ್ನು ಬೌದ್ಧಿಕ ಪಲಾಯನದ ರಾಜಕೀಯ ಪರಿಕರಣ ಏನಾಗ್ತದೆ ಅಂತಂದರೆ ಅದು ಉದಾರೀಕರಣಕ್ಕೆ ಒಂದು ಹಾದಿಯನ್ನು ಮಾಡಿಕೊಡ್ತದೆ. ಸೊ ಈ ರೀತಿಯಾದಂಥ 1 ಅಂಕದ ಪ್ರಶ್ನೆಗಳು ನಿಮಗೆ ಫಿಕ್ಸ್ಡ್ ಆಗಿ ಬರುವಂಥದ್ದು. ಸರ್ ನೀವು ಹಳೆಯ ಪ್ರಶ್ನೆ ಪತ್ರಿಕೆ ನಾವು ಅಷ್ಟೇ ವಿವರಣೆ ಕೊಟ್ಟು ಅಷ್ಟೇ ಸಾಕ್ರಿ,
ಅವನ್ನೇ ನೋಡ್ಕೊರಿ, ನಿಮಗೆ ಕಂಪ್ಲೀಟಾಗಿ ಉತ್ತರವನ್ನು ಸಿಗ್ತದೆ ಅಂತ ಹೇಳ್ತೀನಿ. ಇನ್ನು ಸಿ ಬರೆಯಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಈ 5 ಪ್ರಶ್ನೆಗಳು ನಿಮಗೆ 2023 ಮತ್ತು 2024ರಲ್ಲಿ ಸಹ ಕೇಳಿದ್ದಾರೆ. ಜಿಲ್ಲಾಧಿಕಾರಿ ನಾವು ಜಿಲ್ಲಾ ಆಡಳಿತದ ಮುಖ್ಯಸ್ಥರಂತ ಕರಿತೀವಿ, ಮೂಕನಾಯಕ ಅಂಬೇಡ್ಕರ್ ಅವ್ರದ್ದು. ಇನ್ನು ವೆಸ್ಟ್ಫಾಲಿಯಾ ಒಪ್ಪಂದ ಬಹು ಆಯ್ಕೆಯಲ್ಲಿ ಕೇಳಿದರೆ 2024 1648ರಲ್ಲಿ ಆಗ್ತದೆ. ಸೊ ವೆಸ್ಟ್ಫಾಲಿಯಾ ಒಪ್ಪಂದಕ್ಕೆ ಕಾರಣ ಅಂತಂದರೆ ಅದೊಂದು ರಾಷ್ಟ್ರ ಸಂಘ ನಿರ್ಮಾಣ ಆಗುವಂಥದ್ದು. ಇನ್ನು ಅಣ್ಣಾ ಹಜಾರೆ 2023ರಲ್ಲಿ ಬಹು ಆಯ್ಕೆಯಲ್ಲಿ ಕೇಳಿದ್ದಾರೆ, ಭ್ರಷ್ಟಾಚಾರ ವಿರುದ್ಧ ಹೊಡೆದ. ಇನ್ನು ಅಫ್ಘಾನಿಸ್ತಾನ ತಾಲಿಬಾನ್ ಅನ್ನುವಂಥ ಒಂದು ಸಂಘಟನೆಯನ್ನು ಹೊಂದಿದೆ. ಈ ರೀತಿಯಾದಂಥ ಒಂದು ಬರೆಯನ್ನು ನೋಡ್ತೀವಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ವಾಕ್ಯದಲ್ಲಿ ಉತ್ತರಿಸಿ. AITUCಯನ್ನು ವಿಸ್ತರಿಸಿ, ಆಲ್ರೆಡಿ ಉತ್ತರಗಳನ್ನು ನೋಡಿದ್ದೀರಿ ನೀವು. ಇನ್ನು ಸಮ್ಮಿಶ್ರ ಸರ್ಕಾರ ಅರ್ಥವನ್ನು ಬರೆಯಿರಿ. 2024ರಲ್ಲಿ ಸಮ್ಮಿಶ್ರ ಸರ್ಕಾರ ಅಂದ್ರೇನು? ಸಾಮಾನ್ಯ ಕಾರ್ಯಕ್ರಮಗಳನ್ನು ಒಗ್ಗೂಡಿಸುವಂಥದ್ದು. ಇನ್ನು ಅಸ್ಮಿತೆಯ ರಾಜಕಾರಣ ಪ್ರಮುಖ ಆಧಾರಗಳ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ 2024ರಲ್ಲಿ ಯಾರು ಅಂತೇಳಿ ಒಂದು ಕೊಟ್ಟಿದ್ರು, ಎಂದರೇನು ಅಂತ ಕೊಟ್ಟಿದ್ರು. ಈ ಸಾರಿ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಪ್ರಶ್ನೆ. ಸರಿಯಾದ ಯಾವುದಾದ್ರು 2 ಜನಾಂಗಗಳನ್ನು ಹೆಸರಿಸಿ. ಸೀರೀನ್ ಅಂತೇಳಿ ಜನಾಂಗಗಳನ್ನು ಬರ್ತವೆ. ಇನ್ನು ಅಲಿಪ್ತ ನೀತಿ ಎಂದರೇನು? ತಾಟಸ್ಥ್ಯ ನೀತಿ ಅನ್ನೋವನ್ನು ಅಲಿಪ್ತ ನೀತಿ ಅಂತ ಕರಿತೀವಿ. ಕೇಂದ್ರ ರಾಜ್ಯ ಸಂಬಂಧಪಟ್ಟಂತೆ ಯಾವ ರೀತಿ 2 ಅಂಕದ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ದ್ವಿರಾಷ್ಟ್ರ ಪದ್ಧತಿ ಎಂದರೇನು? ಬ್ರಿಕ್ಸ್ ಯಾವುದಾದ್ರು 2 ಸದಸ್ಯ ರಾಷ್ಟ್ರಗಳು, ರಷ್ಯಾ, ಚೀನಾ ಅಂತ ಈ ರೀತಿ 2 ಸದಸ್ಯ ರಾಷ್ಟ್ರಗಳನ್ನು ಬರೀಬಹುದು. ಮಿಲಿಟರಿ ಪರಣ 2 ಉದಾಹರಣೆ ಕೊಡಿ. 2024ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು 2023ಕ್ಕೆ ಕೇಳಿದ್ದಾರೆ 2 ಅಂಕಕ್ಕೆ. ಸೊ ಇನ್ನು 5 ಅಂಕದ ಪ್ರಶ್ನೆಗಳು. 1935 ಸರ್ಕಾರ ಕಾಯ್ದೆಗಳು ಏನಿದೆಯವಲ್ಲ, ಈ 1935, 42 ಸರ್ಕಾರ ಕಾಯ್ದೆಗಳು, ಈ ಕಾಯ್ದೆಗಳ ಮೇಲೆ 1 ಅಂಕ, ನಿಮಗೆ 5 ಅಂಕದ ಪ್ರಶ್ನೆ ಒಂದು ಫಿಕ್ಸ್ ಆಗಿರ್ತದೆ. ಭಾಷಾವಾರು ರಾಜ್ಯಗಳ ಒಂದು ಪುನರ್ರಚನೆ ಯಾವ ರೀತಿ ಆಯಿತು, ಯಾವ ರೀತಿ ಭಾಷಾ ರಾಜ್ಯಗಳನ್ನು ಸಂಘಟನೆ ಮಾಡಿ ಒಂದು ರಾಜ್ಯವನ್ನಾಗಿ ಕಟ್ಟಿದರು ಎಂಬುದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇನ್ನು ಹಿಂದುಳಿದ ವರ್ಗಗಳ ಚಳುವಳಿ ಕಾರಣಗಳನ್ನು ವಿವರಿಸಿ. ಈ ಕೆಳಗಿನ ಚಿತ್ರವನ್ನು ಪರಿಗಣನೆಗೆ ತಗೊಂಡು ಪರಿಸರ ಚಳವಳಿಯಲ್ಲಿ ಇವರ ಕೊಡುಗೆಗಳನ್ನು ವಿವರಿಸಿ. ತಿಮ್ಮಕ್ಕನ ಬಗ್ಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಈ ಒಂದು 9ನೇ ತರಗತಿಯಲ್ಲೇ ಈ ಪ್ರಶ್ನೆ, ಈ ವ್ಯಕ್ತಿ ಬಗ್ಗೆ, ಪರಿಸರ ಚಳವಳಿ ಬಗ್ಗೆ ಕೇಳಿದ್ದಾರೆ. ಸೊ ಈ ರೀತಿಯಾದಂಥ ಒಂದು ಪ್ರಶ್ನೆಗಳಿಗೆ ನೀವು ನಿಮ್ಮದೇ ಆದಂಥ ಉತ್ತರವನ್ನು ನೀವು ಬರೀಬಹುದು. ಇನ್ನು ಮುಂದೆ ಹೋದಂತೆ ಭಯೋತ್ಪಾದನೆಯ ಕಾರಣಗಳನ್ನು ವಿವರಿಸಿ 2024ರಲ್ಲಿ ಕೇಳಿದರೆ. ಅಲ್ಲಿ ಮಾರಕ ಯಾವುದಾಗಿತ್ತು ಅಂತ ಕೇಳಿದರು. ಇನ್ನು ಭ್ರಷ್ಟಾಚಾರ ವಿರುದ್ಧ ಯುವಜನತೆ ಯಾವ ರೀತಿ ಪಾತ್ರವನ್ನು ಚರ್ಚಿಸಿ 2024-23ರಲ್ಲಿ 5 ಅಂಕದ ಪ್ರಶ್ನೆ. ವರ್ಣಭೇದಿ ಜನಾಂಗ ತಾರತಮ್ಯವನ್ನು ಭಾರತ ವಿವರಿಸುತ್ತದೆ ಯಾವ ರೀತಿ? ಭಾರತ ಮತ್ತು ಶ್ರೀಲಂಕಾ ಸಂವಾದ ನಡುವಿನ ಸಮಸ್ಯೆಯನ್ನು ಚರ್ಚಿಸಿ. ಅದನ್ನು ಹೇಳಿದೆ ನಾನು, ಪ್ರತಿಯೊಂದು ರಾಷ್ಟ್ರದ ಬಗ್ಗೆ ಕೇಳ್ತಿರ್ತಾನೆ. ಇನ್ನು ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 31-40 ಅಂಕದಲ್ಲಿ 10 ಅಂಕದ. ಭಾರತದಲ್ಲಿ ಪಕ್ಷ ಪದ್ಧತಿ ನಾನು ಹೇಳಿದೆ 2024-23 10 ಅಂಕಕ್ಕೆ ಕೇಳಿದ್ದಾನೆ. ಇನ್ನು ಲಿಂಗ ಆಧಾರಿತ ಅಸಮಾನತೆ, ಇದನ್ನೂ ಸಹ ಮಹಿಳೆಯರ ಮೀಸಲಾತಿ ಕೇಳಿದಾನೆ 2024ರಲ್ಲಿ. ಇಲ್ಲಿ ಪರಿಹಾರ ಮತ್ತು ಅದರ ಕಾರಣಗಳನ್ನು ಚರ್ಚಿಸಿ ಅಂತ ಕೊಟ್ಟಿದ್ದಾನೆ. ಇನ್ನು ಖಾಸಗೀಕರಣ ಹೇಳಿದೆ, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಬಗ್ಗೆ ಒಂದು ಪ್ರಶ್ನೆ 10 ಅಂಕ ಕೇಳ್ತದೆ. ಸಾರ್ಕರ ಕೇಳ್ತಾನೆ, ವಿಶ್ವಸಂಸ್ಥೆಯರ ಕೇಳ್ತಾನೆ. ಇಲ್ಲಿ ಸಾರ್ಕನ್ನು ಕೇಳಿದ್ದಾನೆ. ಸಾರ್ಕ್ನ ಸ್ಥಾಪನೆ ಸಹಕಾರ ಕ್ಷೇತ್ರಗಳ ಕುರಿತು ವಿವರಿಸಿ ಅಂತ ಕೊಟ್ಟಿದ್ದಾನೆ. ಸೊ ಇಷ್ಟು ನಿಮಗೆ 2024, 23, 25ರಲ್ಲಿ ಈ ಒಂದು 3 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಇಟ್ಟುಕೊಂಡು ನಿಮಗೆ ಇದರ ಒಂದು ಪ್ರಶ್ನೆಗಳಲ್ಲಿ ಫಿಕ್ಸ್ ಆಗಿ ಬರುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಲೈಕ್ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತೀನಿ. 2 ಮತ್ತು 3ನೇ ಫೇಸ್ಗೆ ನೀವು ಆಲ್ರೆಡಿ ಪ್ರಿಪೇರ್ ಆಗಿರಿ. ಆಲ್ರೆಡಿ ಮಂಡೇ ಟೈಮ್ ಟೇಬಲನ್ನು ಬಿಟ್ಟಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.